ಇನ್ನು ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಸಮಾಜದಲ್ಲಿ ಶಾಂತಿ, ಏಕತೆ ಮತ್ತು ವಿಶ್ವಾಸ ಹೆಚ್ಚಿಸುವಲ್ಲಿ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಬಗ್ಗೆ ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಾಜಯೋಗ ಶಿಕ್ಷಕಿ ಗುರುದೇವಿ ಅಕ್ಕನವರು, ಪತ್ರಕರ್ತರು ಸುದ್ದಿ ಕೊಡುವುದರೊಂದಿಗೆ ಮಾನವನ ಜೀವನಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವ ಕೆಲಸ ಮಾಡಬೇಕು. ಮಾಧ್ಯಮ ಕ್ಷೇತ್ರ ಬಹು ಸುಂದರ ಹಾಗೂ ಪರಿವರ್ತನೆ ತರಬಲ್ಲ ಕ್ಷೇತ್ರ. ತಾವು ಅಧ್ಯಾತ್ಮದೊಂದಿಗೆ ಸಮಾಜದ ಶಾಂತಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಹಾಗಾಗಿ ಶ್ರೇಷ್ಠ, ಸುಂದರ, ಸಕಾರಾತ್ಮಕ ಚಿಂತನೆಗಳಿಂದ, ಸ್ವಯಂನ ಚಿಂತನೆಗಳಿಂದ ಸ್ವಯಂ ಶಾಂತಿ ಅನುಭೂತಿ ಮಾಡಿದಾಗ ಬೇರೊಬ್ಬರಲ್ಲೂ ಕೂಡ ನಾವು ಶಾಂತಿಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಹೇಳ್ತೀವಿ ವಿಶ್ವಾಸ ಯಾವಾಗ ಬರ್ತದೆ? ಎಲ್ಲಿ ವಿಶ್ವಾಸ ಇದೆ ಅಲ್ಲಿ ಶಾಂತಿ ಇದೆ, ಎಲ್ಲಿ ಅವಿಶ್ವಾಸ ಇದೆ ಅಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಏಕತೆ ಇದೆ ಅಲ್ಲಿ ಶಾಂತಿ ಇದೆ, ಎಲ್ಲಿ ಏಕತೆ ಇಲ್ಲ ಅಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏಕತೆ ಮತ್ತು ವಿಶ್ವಾಸ ಇದೆರಡರ ಸಮ್ಮಿಲನದೊಂದಿಗೆ ನಾವು ಮನಸ್ಸಿಂದ ಶಾಂತಿ, ನಮ್ಮ ಮನೆಯಲ್ಲಿ ಶಾಂತಿ, ಸಮಾಜದಲ್ಲಿ ಶಾಂತಿ. ನಿಜವಾಗ್ಲೂ ಶಾಂತಿ ಎಲ್ಲರಿಗೂ ಶಬ್ದ ಚಿರಪರಿಚಿತ ಇದೆ, ಆದರೆ ಅದು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಶಾಂತಿ ತರೋದು ಬಹಳ ಅತ್ಯವಶ್ಯವಾಗಿದೆ. ಹಾಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯ ಇಷ್ಟು ವರ್ಷಗಳವರೆಗೂ ಇದೇ ಕಾರ್ಯವನ್ನು ಮಾಡ್ತಾ ಬಂದಿರೋದು ಉದ್ದೇಶ, ನಾವೊಂದು ಚೇತನ ಶಕ್ತಿ, ಆತ್ಮ ಕಾರ್ಯಕ್ಷೇತ್ರ ಯಾವುದೇ ಆಗಿರಬಹುದು, ನಮ್ಮ ಸ್ವಯಂನ ಅರಿವಿನೊಂದಿಗೆ ನಮ್ಮ ಸ್ವಧರ್ಮದ ಅರಿವು ಬೇಕಾಗಿದೆ. ಧರ್ಮ ಅಂದ್ರೆ ಜಾತಿ ಧರ್ಮದ ಮಾತಿಲ್ಲ, ಧರ್ಮ ಅಂದ್ರೆ ಮೂಲವಾದ ಧಾರಣೆ, ನಮ್ಮಲ್ಲಿರುವ ಗುಣಗಳ. ಇನ್ನು ಬ್ರಹ್ಮಕುಮಾರಿ ಕೇಂದ್ರದ ಹಿರಿಯರಾದ ಪ್ರತಿಮಾ ಬೆಹೆಂಜಿ ಅವರು ಮಾತನಾಡಿ, ಸಮಾಜದಲ್ಲಿ ಏಕತೆ, ವಿಶ್ವಾಸ, ಸುಖ ಸ್ಥಾಪನೆ ಮಾಡಬೇಕಿದೆ. ನಮ್ಮ ನೆರಳು ಯಾವ ರೀತಿ ನಮ್ಮನ್ನ ಹಿಂಬಾಲಿಸುತ್ತದೆಯೋ ಅದೇ ರೀತಿ ಸುಖ ಶಾಂತಿಯು ನಮ್ಮ ಹಿಂದೆ ಬರುತ್ತದೆ. ಆದರೆ ಅದು ನಮ್ಮನ್ನ ಹಿಂಬಾಲಿಸುವಂತ ಕಾರ್ಯವನ್ನ ನಾವು ಮಾಡಬೇಕು ಎಂದರು. सदगुरु के आशीर्वाद प्राप्त करने के लिए हम सबको मौका मिला है। मैं आज के विषय को थोड़े ही शब्दों में आपके सामने रखूं। विषय बहुत सुंदर है। समाज में शांति भी चाहिए, एकता भी चाहिए और एक दूसरों के ऊपर विश्वास भी चाहिए। उसकी स्थापना करनी है, उस मूल्य को बढ़ाना है। लेकिन एक बात कही जाती है कि जो चाहिए वो आप औरों को देना चालू कर दो तो वो आपके पास अपने आप आता जाएगा। परछाई कभी हमें मिलती नहीं है। शांति, सुख, विश्वास, संपत्ति, ये सब के पीछे हम भागते हैं, वो हमारे पीछे पीछे आती है। परंतु अगर उससे प्राप्त करना है तो एक ही विधि हमारे वेदों में, हमारे शास्त्रों में, हमारे बुजुर्गों ने, हमारे संसार के अनुभवी आत्माओं ने, सब ने एक ही अपना अनुभव रखा अनेक परिस्थितियों का सामना करते करते कि आप ये चीज जितना औरों को देंगे उतना आपके पास आती जाएगी। अब देने के लिए सवाल ये उत्पन्न होता है कि हमारे पास चाहिए। मैं शांति दूँ ये संकल्प तो बहुत अच्छा है, मैं दूसरों के पर विश्वास करूं ये तो बहुत अच्छा विचार है, परंतु उतनी मन में ताकत चाहिए, उतनी मेरे पास शांति चाहिए, होगा तब तो हम औरों को दे सकेंगे। अब हमारे पास ये नहीं। ಇನ್ನು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಅವರು ಮಾತನಾಡಿ, 140 ದೇಶಗಳಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಅಂತಹ ಸಂಸ್ಥೆ ನಮಗಾಗಿ ಪತ್ರಿಕಾ ದಿನಾಚರಣೆ ಮಾಡಲು ಕಾರಣ, ನಿತ್ಯ ಸುದ್ದಿಗಳ ಬೆನ್ನು ಬಿದ್ದು ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸಿದರೆ ಹತ್ತಾರು ತಲೆನೋವುಗಳಿಂದ ಬದುಕುವ ನಮಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು, ಧ್ಯಾನದ ಮಹತ್ವವನ್ನು ತಿಳಿಸಲು ಮತ್ತು ಸಮಾಜದ ಶಾಂತಿ, ಏಕತೆಗೆ ನಮ್ಮ ಪಾತ್ರ ಎಂಥದ್ದು ಎಂದು ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 140 ಕಂಟ್ರಿಗಳಲ್ಲಿ ಈ ಸಂಸ್ಥೆ ಇದೆ. ಅಂದರೆ ಇವರು ನಮ್ಮ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಾರೆ ಇದನ್ನು ಒಂದ್ಸಲ ತಲೆಯಲ್ಲಿ ಬರ್ಬೋದು. ಬೇರೆ ಯಾರು ಮಾಡೋದಿಲ್ಲ. ಈ ಬ್ರಹ್ಮಕುಮಾರಿಯವರು ಯಾಕೆ ಪ್ರತಿ ವರ್ಷ ಮಾಡ್ತಾರೆ? ಒಂದು ದಶಕದಿಂದ ಮಾಡ್ತಾ ಬಂದರೆ ಪ್ರಚಾರ ಬೇಕು ಅಂತೂ ಅಲ್ಲ. ಯಾಕಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಪತ್ರಕರ್ತನಾಗಿ
ಯಾರು ಏನು ಬರೆಯಲು ಹೋದ್ರು ಇದ್ರ ಮೇಲೆ ಯಾವುದೇ ಪ್ರಭಾವ ಬೀಳೋದಿಲ್ಲ, ಯಾವುದೇ ಇದು ಆಗೋದಿಲ್ಲ. ಯಾಕೆ 140 ಕಂಟ್ರಿಗೆ ಮುಟ್ತಕ್ಕಂಥ ಪತ್ರಿಕೆ ನಮ್ಮ ಯಾವುದೂ ಇಲ್ಲ. 140 ಕಂಟ್ರಿಗೆ ನಮ್ಮ ಸುದ್ದಿ ಹಬ್ಬಿಸ್ತಕ್ಕಂಥದ್ದು ಇಲ್ಲ. ಆದರೆ ಮತ್ತೆ ಯಾಕೆ ಮಾಡ್ತಾರೆ? ರಾಜಕೀಯ ಜನರು ಅವ್ರು ಪ್ರಚಾರಕ್ಕೆ ಕರೀತಾರೆ, ಈ ಬ್ರಹ್ಮಕುಮಾರಿಯವರು ಯಾಕೆ ಕರೀತಾರೆ? ಒಂದೇ ಒಂದು, ನಾವೆಲ್ಲ ಅಣ್ಣ ತಗೊಂಡು ಎಲ್ಲರೂ ದೇವ್ರ ಮಕ್ಕಳು, ನಮ್ಮ ಆತ್ಮ ಅವರ ಆತ್ಮ ಒಂದೇ ಇದೆ. ಎಲ್ಲಕ್ಕಿಂತ ಕಷ್ಟಪಡೋರು ಪತ್ರಕರ್ತರು. ಪ್ರೆಸ್ ಅಂತ ಕರ್ತೀವಿ, ತಲೆ ಮೇಲೆ ಒತ್ತಡ ಯಾರಿಗಂತೀವಿ, ಅದು ಪತ್ರಕರ್ತರಿಗೆ ಹೆಚ್ಚು. ಯಾರ ಮನೆ ಹುಡುಗರು ನಮಗೆ ಟೆನ್ಷನು, ಯಾರ ಮನೆ ಸತ್ತರು ನಮಗೆ ಟೆನ್ಷನ್. ರಾಜಕಾರಣಿಯಿಂದ ಯಾರಾದ್ರೂ ಖುಷಿಗೆ ಕುಂತು ನಮಗೆ ಟೆನ್ಷನು, ಅವನಿಗೆ ಇಳಿಸಾಕಿರೋದ್ರಿಂದ ನಮಗೆ ಟೆನ್ಷನ್. ಸುದ್ದಿ ಹೆಂಗೆ ಮಾಡಬೇಕು ಅಂತೇಳಿ ಖುಷಿಗೆ ಕೂಡ ಮುಖ್ಯಮಂತ್ರಿ ಆಗ್ತಾನೆ, ಆಗಕ್ಕಿಂತ ಒಂದು ನಮಗೆ ಟೆನ್ಷನ್. ಯಾರಾಗ್ತಾನೆ? ನಾವು ಆಗೋದಿಲ್ಲ, ಆದರೆ ಟೆನ್ಷನ್ ನಮಗೆ ಹೆಚ್ಚು. ಅಂಥ ಟೆನ್ಷನ್ ಇದ್ದವರಿಗೆ ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು. ಬರಿಬೇಕಾದ್ರೆ ಒಂದು ನೆಮ್ಮದಿಯಿಂದ ಬರೀಲಿಕ್ಕೆ ಸ್ಥಾನ ಬೇಕು. ಆ ಸ್ಥಾನವನ್ನು ಈ ಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಅದೇ ತಿಳಿಸ್ಲಿಕ್ಕೆ ಬೇಕಾಗಿತ್ತು. ಈ ಪತ್ರಿಕಾ ದಿನಾಚರಣೆ ನಿಮಿತ್ತ ನಿಮಗೆ ಸಂದೇಶ ಕೊಡೋದೇ ಪ್ರತಿನಿತ್ಯ ಒಂದು 5 ನಿಮಿಷ ನೀವು ಧ್ಯಾನ ಮಾಡಿ, 5 ನಿಮಿಷ ನೀವು ಪರಮಾತ್ಮ, ನೀವು ಯಾರಿಗೆ ನೆನೆಸಿದ್ರು ನೆನೆಸಿದ್ರು, ಯಾವ ದೇವ್ರಿಗೆ ನೆನೆಸ್ಕೊತೀರಿ? ದೇವ್ರುಗಳು ಹೆಚ್ಚಿಲ್ಲ, ಆದರೆ ನೀವು ಹೆಸರು ಹೆಚ್ಚಿಗೆ ಮಾಡಿಕೊಟ್ರಿ. ಎಷ್ಟೋ ಜನರು ಎಷ್ಟು ಅಜ್ಞಾನ ನಂಬಲ್ಲಿದೆ ಅಂದ್ರೆ ಓಂ ಬಾಯಿಯ ನಂಬಲಿಲ್ಲ. ಯಾಕಂದ್ರೆ ಅದು ನಮ್ಮ ಧರ್ಮದಲ್ಲಿ ಇದೆ. ಓಂ ಇದು ಜಾತಿ ಸಲುವಾಗಲ್ಲ, ಸೈಂಟಿಫಿಕ್ ವಾದಂಥ ಓಂ ಧ್ವನಿ ನಿಮ್ಮ ಮನಸ್ಸು, ನಿಮ್ಮ ಮೆದುಳು, ನಿಮ್ಮ ಬುದ್ಧಿಯನ್ನು ಸುಸ್ಥಿರಗೊಳಿಸಿ. ಅದು ಇಲ್ಲ ನೀವು ಓಂ ಅಲ್ಲಕ್ಕೆ ನಿಮ್ಮ ಜಾತಿ ಆಟ ಬಂದರೆ ಅಲ್ಲ ಅಂತ, ಅದೇ ಓಂ ಧ್ವನಿ ಅಂತೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹಿರಿಯ ಮತ್ತು ಕಿರಿಯ ಪತ್ರಕರ್ತರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು.